ಚಿಕ್ಕಣ್ಣವರಿಗೆ ಅಧ್ಯಕ್ಷ ಫಿಲಮ್ ಬ್ರೇಕ್ ಕೊಟ್ಟಿತ್ತು ಕಾಮಿಡಿಯನ್ನಾಗಿ. ಬಟ್ ಈ ಫಿಲಮ್ ಉಪಾಧ್ಯಕ್ಷ ಆಗಿ ಹೀರೋ ಒಳ್ಳೆ ಬರ್ತಿ ಕೊಟ್ಟಿದೆ. ಫಿಲಮ್ ಅದು ಮಸ್ತಾಗಿದೆ, ಒಳ್ಳೆ ಸಾಂಗ್ ಇದೆ, ಒಳ್ಳೆ ಕಾಮಿಡಿ ಇದೆ. ಒಂದು 5 ನಿಮಿಷ ಕೂಡ ಬ್ರೇಕ್ ಆಗಲ್ಲ, ಅಷ್ಟು ನಗು ಇದೆ. ಒಳ್ಳೆ ಕಾಮಿಡಿ ಪಂಚಿಂಡೆ ಸಖತ್ತಾಗಿದೆ. ಚಿಕ್ಕಣ್ಣವರು ಎಲ್ಲ ಥರ ಆ್ಯಕ್ಟ್ ಮಾಡಿದ್ದಾರೆ. ದರ್ಶನ್, ಗಣೇಶು, ಬಾಹುಬಲಿ, ಪ್ರಭಾಸು, ಅಣ್ಣವರು ಎಲ್ಲ ಥರನೂ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆ ಕಾಮಿಡಿ ಇದೆ ಮತ್ತು ಲವ್ ಸ್ಟೋರಿ ಅಂತೂ ಸಖತ್ತಾಗಿದೆ. ಎಲ್ಲೂ ಬೇಜಾರಾಗಲ್ಲ ಫಿಲಮು. ಪಕ್ಕಾ ಪೈಸಾ ವಸೂಲ್ ಮೂವಿ. ಚಿಕ್ಕಣ್ಣವರು ಹೀರೋ ಆಗಿ ಮುಂದಕ್ಕೆ ಬೆಳೀತಾರೆ. ಚಿಕ್ಕಣ್ಣವ್ರು ಒಳ್ಳೆ ಬ್ರೇಕ್ ಕೊಡುತ್ತೆ ಫಿಲಮು. ಕನ್ನಡ ಇಂಡಸ್ಟ್ರಿಯಲ್ಲಿ ಚಿಕ್ಕಣ್ಣವ್ರು ಒಳ್ಳೆ ಬ್ರೇಕ್ ಫಿಲಮ್ ಇದು. ಸೂಪರ್ ಆಗಿದೆ ಫಿಲಮ್, ಸಖತ್ತಾಗಿದೆ. ಫಿಲಮು ಸೂಪರ್ ಆಗಿದೆ. ಡ್ಯಾನ್ಸ್ ಅದು ಅಲ್ಟಿಮೇಟು, ಪವರ್ ಸ್ಟಾರ್ ಟೈಪ್ ಚೆನ್ನಾಗಿ ಮಾಡ್ತಿದ್ದಾರೆ. ಫಿಲಮ್ ಸೂಪರ್ ಆಗಿದೆ, ಒಳ್ಳೆ ಡ್ಯಾನ್ಸ್ ಸ್ಟಾರ್ ಚೆನ್ನಾಗಿದೆ. ಥ್ಯಾಂಕ್ ಯು. ತಾನೇ ಉಪಾಧ್ಯಕ್ಷ ಅಂತ ಒಂದು ಸಿನಿಮಾ ನೋಡ್ಕೊಂಬಂದೆ. ಇಂಥ ಸಿನಿಮಾನ ನಾವು ಏನಾದ್ರು ನೋಡಿರಲಿಲ್ಲ ಅಂದರೆ ಥಿಯೇಟ್ರಲ್ಲಿ ಈ ಥರ ಸಿನಿಮಾನ ಮಿಸ್ ಮಾಡ್ಕೊತೀವಿ ಅಂತ ಒಂದು ಬೇಸರ ಆಯಿತು. ಹಾಗೂ ಈ ಸಿನಿಮಾ ಬಂದು ಅಧ್ಯಕ್ಷಕ್ಕಿಂತ ನೆಕ್ಸ್ಟ್ ಲೆವೆಲ್ ಉಪಾಧ್ಯಕ್ಷನ ಕೇಳ್ಕೊತೀನಿ. ಎಷ್ಟು ಸಿನಿಮಾ ಒಂದು ಚಿತ್ರರಂಗದಲ್ಲಿ ಮೂಡ್ ಬಂದಿದೆ ಅಂತಂದರೆ ಈ ಥರ ಕನ್ನಡ ಸಿನಿಮಾನ ನಾವು ಬೆಳೆಸಬೇಕಾಗುತ್ತೆ. ಯಾಕಂದರೆ ನಮ್ಮ ಚಿಕ್ಕಣ್ಣ ಅವರು ಒಂದೊಂದು ಪಿಕ್ಚರಲ್ಲಿ ನೀವು ನೋಡಿರ್ತೀರ ಅಳ್ತಾರೆ, ಒಂದೊಂದು ಪಿಕ್ಚರಲ್ಲಿ ಕಾಮಿಡಿ ಮಾಡ್ತಾರೆ, ಸೈಡ್ ಆ್ಯಕ್ಟಿಂಗ್. ಅವು ಈ ಪಿಕ್ಚರಲ್ಲಿ A to Z ಎಲ್ಲ ಚಿಕ್ಕಣ್ಣ. ಲಾಸ್ಟ್ ಎಂಟ್ರಿ ನಮ್ಮ ಶರಣ್ ಅವ್ರು ಬರ್ತಾರೆ. ಅಧ್ಯಕ್ಷ ಪಿಕ್ಚರಲ್ಲಿ ನೆಕ್ಸ್ಟ್ ಲೆವೆಲಾಗಿ ಎಂಟ್ರಿ ಕೊಡ್ತಾರೆ. ಯಾಕೋ ಅಧ್ಯಕ್ಷ ಪಿಕ್ಚರ್ ಹಳ್ಳಿ ಲವ್ವೇ ಬೆಸ್ಟು ಗುರು. ಈಗ ಸಿಟಿ ಲವ್ ಹೆಂಗಾಗ್ಬಿಟ್ಟೈತೆ ಅಂದರೆ ಬಸ್ ಸ್ಟಾಪ್ ಇದ್ದಂಗೆ ಇಲ್ಲಿ ಕೂತ್ಕೋತಾರೆ, ಮುಂದಿನ ಸ್ಟಾಪಲ್ಲಿ ಹೋಗಿ ಇಳ್ಕೋತಾರೆ, ಮುಂದೆ ಬೇರೆ ಬಸ್ ಹತ್ತುತ್ತಾರೆ, ಆ ಥರ ಆಗ್ಬಿಟ್ಟಿದೆ. ಆದರೆ ನಮ್ಮ ಹಳ್ಳಿ ಲವ್ ಹಂಗಲ್ಲ. ಏನು ಹಳ್ಳಿ ಲವ್ ಕಣ್ಣಲ್ಲಿ ನೋಡ್ತೀವೋ, ಏನೇನು ಮಾಡ್ತೀವೋ, ಹಳ್ಳೀಲಿ ಒಂದು ಚಿಕ್ಕ ಚಿಕ್ಕ ವಿಷಯ ಖುಷಿ ಪಡ್ತೀವಲ್ಲ, ಅದು ಹಳ್ಳಿ ಲವ್ ಅಂತಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಉಪಾಧ್ಯಕ್ಷಕ್ಕೆ ಒಂದು ಆ್ಯಡ್ಸ್ ಆಫ್ ಉಮಾಪತಿ ಸರ್ಗೆ ಒಂದು ಆ್ಯಡ್ಸ್ ಆಫು. ಇಂಟರ್ವ್ಯೂಗಳೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಹಾಗೂ ಅಧ್ಯಕ್ಷ ನೋಡ್ಬೇಕಂತಂದರೆ ಈಗಿನ ಕಾಲದ ಹುಡುಗರೆಲ್ಲ ಹೆಂಗಾಗ್ಬಿಟ್ಟೈತೆ ಅಂದರೆ ಫಸ್ಟು ನಿನಗೆ ಕೊನೆವರೆಗೂ ಕೈ ಇಡ್ತೀನಿ ಅಂತ ಕರ್ಕೋತಾರೆ. ಲಾಸ್ಟಲ್ಲಿ ಅವ್ರ ರೂಮಲ್ಲಿ ಅವರೇ ಕೈ ಬಿಟ್ಬಿಟ್ಟು ಕೆಳಗೆ ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ. ಹಾಗೆ ಇನ್ನೊಂದೇನು ಹೇಳ್ಬೇಕಂತಂದರೆ ಇದು ನಮ್ಮ ರೈತರು ಸಿನಿಮಾ ಆಗಿ ತೋರಿಸಿದ್ದಾರೆ. ರೈತರ ಬೆಲೆ ಯಾರಿಗೂ ಗೊತ್ತಿಲ್ಲ. ಈ ಸಿನಿಮಾ ಬಂದು ಉಪಾಧ್ಯಕ್ಷ ಸಿನಿಮಾ ಬಂದು ನೋಡಿ ಯಾವ ಥರ ಇದೆ ಅಂತ ಎಲ್ಲರೂ ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಉಪಾಧ್ಯಕ್ಷ. ಉಪಾಧ್ಯಕ್ಷ ಸಿನಿಮಾ ನೋಡ್ಕೊಂಬಂದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಏನು ಹೇಳಕ್ಕೆ ಕೊಟ್ಟಿದ್ದಾರೆ ಅಂದರೆ ಉಪಾಧ್ಯಕ್ಷ ಸಿನಿಮಾ ನೋಡಿದ್ರೆ ಇಡೀ ಸ್ಯಾಂಡಲ್ವುಡಲ್ಲಿ ಎಷ್ಟು ಸ್ಟಾರ್ಗಳು ಹೀರೋಗಳಿದ್ದಾರೆ ಒಟ್ಟಿಗೆ ನೋಡ್ತೀರ ಸಿನಿಮಾ. ಪ್ರತಿಯೊಬ್ಬ ನಮ್ಮ ಯಶ್ ಬಾಸ್ ಆಗಿರ್ಬೋದು, ನಮ್ಮ ಡಿ ಬಾಸ್ ಆಗಿರ್ಬೋದು, ಕಿಚ್ಚ ಬಾಸ್ ಆಗಿರ್ಬೋದು, ಎಲ್ಲ ಸ್ಟಾರ್ನು ಒಟ್ಟಿಗೆ ನೋಡಬೇಕಂದ್ರೆ ಉಪಾಧ್ಯಕ್ಷ ಸಿನಿಮಾ ನೋಡಲೇಬೇಕು ಗುರು. ಎಲ್ಲ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳನ್ನ ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಅದು ನಮ್ಮ ಚಿಕ್ಕಣ್ಣ ಒಬ್ಬ ಬಡವ್ರ ಮನೆ ಮಕ್ಕಳಿಂದ ಬೆಳೆದು ಇವತ್ತು ಗಾಂಧಿನಗರಲ್ಲಿ ಕಟೌಟ್ ಹಾಕ್ಸೋಳಕ್ಕೂ ಒಂದು ಮೀಟ್ರ್ ಬೇಕು, ಅದು ಲೆವೆಲ್ ಬೇಕು. ಆ ಥರ ಇವತ್ತು ಒಬ್ಬ ಸಾಮಾನ್ಯ ಬಡವ್ರ ಮನೆಯಿಂದ ಬಂದ್ಬಿಟ್ಟು ಇವತ್ತು ಈ ಥರ ಒಂದು ಸಿನಿಮಾನ ಮಾಡಿದ್ದಾರೆ. ನಿಜವಾಗ್ಲೂ ಆ್ಯಡ್ಸಪ್ ಹೇಳ್ಬೇಕು ಚಿಕ್ಕಣ್ಣಂಗೆ. ಎಷ್ಟೋ ಬಡವ್ರ ಮನೆ ಮಕ್ಕಳಿಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೇಕು ಚಿಕ್ಕಣ್ಣನಿಗೆ. ಅವರು ಇಷ್ಟು ದಿನ ಕಾಮಿಡಿ ಆ್ಯಕ್ಟಿಂಗ್ ಮಾಡ್ಕೊಂಬಂದು ಇವತ್ತು ಇಡೀ ನಮ್ಮ ಕನ್ನಡ ಚಿತ್ರರಂಗನೇ ತಿರುಗಿ ನೋಡಬೇಕು ಆ ಥರ ಒಂದು ಸಿನಿಮಾ ಮಾಡಿದರೆ ಬ್ಯೂಟಿಫುಲ್ ಆ ಸಿನಿಮಾ. ಈ ಥರ ಒಂದು ಸಿನಿಮಾ ಕೊಟ್ಟಿದ್ದಾರಲ್ಲ ನಮ್ಮ ಉಮಾಪತಿ ಸರ್ ಪ್ರೊಡ್ಯೂಸರು, ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಸಿನಿಮಾಗೆ. ಯಾವುದೇ ಅಡೆತಡೆ ಇರೋದಿಲ್ಲದೆ ಈ ಥರ ಒಂದು ಬ್ಯೂಟಿಫುಲ್ ಆ ಲೊಕೇಶನ್ ಆಗಿರ್ಬೋದು ತುಂಬಾ ನೀಟಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಲವ್ ಇದೆ, ಎಮೋಷನ್ ಇದೆ, ಒಂದು ತಂದೆ ಸೆಂಟಿಮೆಂಟ್ ಇದೆ. ತುಂಬಾ ಅಂದರೆ ತುಂಬ ಹೇಳೋಕ್ಕೆ ಪದಗಳೇ ಇಲ್ಲ ಸರ್ ಸಿನಿಮಾಗೆ. ಆ ಥರನೇ ತೋರಿಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಆ್ಯಡ್ಸಪ್ ಹೇಳಲೇಬೇಕು ಉಪಾಧ್ಯಕ್ಷರಿಗೆ. ಜೈ. ಥ್ಯಾಂಕ್ ಯು ಅಣ್ಣ. ಇದೇ ಆಗೋದು ಅಂತ ಹೇಳ್ತಾರ. ನಾನು ಸ್ವಲ್ಪ ಹಿಂದೆ ಹೋಗೋಣ. ಯಾರಿಗೂ ಆಮೇಲೆ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.